ನೆಕ್ಸ್ಟ್ ನವಶಕ್ತಿ ಪೂಜೆ, ಇದನ್ನೆಲ್ಲ ಕೇಳ್ತಾರೆ ಕೆಲವು. ಎಲ್ಲ ಐಟಮ್ಗಳು ಕೊಟ್ಟಿದ್ದೇನೆ ಇಲ್ಲಿ. ನವಶಕ್ತಿಗಳು ಉಂಟು. ವಾಮ, ಜ್ಯೇಷ್ಠ ಚ, ರೌದ್ರಿ ಚ, ಕಾಳಿ ಚ, ತದನಂತರ ಕಲಪೂರ್ವ ವಿಕಲಿನಿ, ಬಲಪೂರ್ವ ತಥೈವ ಚ, ಬಲ ಪ್ರಮದಿನಿ ಚೈವ ಸರ್ವಭೂತದ ಮನ್ಯಪಿ, ಮನೋನ್ಮನ್ಯಂತಿಕಾ ಶ್ವೇತ ನವರುದ್ರಸ್ಯ ಶಕ್ತಯ. ಇದು ಲಕ್ಷಣ ಸ್ಥಿತಿಯಲ್ಲಿ ಕೊಟ್ಟ ನವಶಕ್ತಿ. ಮೊದಲಿಂದಲೂ ಸುಲಭ ಉಂಟು, ನಿಮಗೆ ಅರ್ಥ ಮಾಡೋದು ಕಷ್ಟ ಇಲ್ಲ. ವಾಮ, ಜ್ಯೇಷ್ಠ, ರೌದ್ರಿ, ಕಾಳಿ, ಮತ್ತೆ ಕಲಪೂರ್ವ ವಿಕಲಿನಿ. ಕಲ ಶಬ್ದ ಇದ್ದದ್ದು ವಿಕಲಿನಿ, ಕಲ ವಿಕಲಿನಿ ಅಂತ ಶಬ್ದ ಅರ್ಥ. ಎರಡನೇದ್ದು ಬಲಪೂರ್ವ, ಬಲ ವಿಕಲಿನಿ. ಅಲ್ಲಿ ಕಲ ವಿಕಲಿನಿ, ಬಲ ವಿಕಲಿನಿ. ಮತ್ತೊಂದು ಬಲ ಪ್ರಮತಿನಿ, ಸರ್ವಭೂತದ ಮನಿ, ಮನೋನ್ಮನಿ. ಅಲ್ಲಿ ಆಯ್ತು. ವಿಶ್ವತ್ಸೇನೋ ಹರೇರುಕ್ತಃ ಚಂಡೇಶ್ವರ ಉಮಾಪತೆ. ಇಲ್ಲಿ ನಿರ್ಮಾಲ್ಯಧಾರಿಗಳ ವಿಷಯ. ವಿಷ್ಣುವಿಗಾಗುವಾದ ನಿರ್ಮಾಲ್ಯವನ್ನು ಹೊತ್ತುಕೊಳ್ಳುವ ವಿಶ್ವತ್ಸೇನ, ವಾಯುವಿನ ಮಗ. ಇವ ಚಂಡೇಶ್ವರ ಪ್ರಾಣ. ಇವರಿಗೆ ಶಿವನಿಗಾಗುವಾಗ ನಿರ್ಮಾಲ್ಯ ಹೊತ್ತುಕೊಳ್ಳುವವನ ಹೆಸರು ಚಂಡೇಶ್ವರ ಅಂತ. ಹಾಗಾಗಿ ಸಾಮಾನ್ಯವಾಗಿ ಪ್ರದಕ್ಷಿಣೆ ಸುತ್ತು ಬಂದಾಗ ಮುಗಿಯೊತ್ತಿನಲ್ಲಿ, ತೀರ್ಥ ಬೀಳುವ ಹೊತ್ತಿನಲ್ಲಿ ಒಂದು ಎತ್ತರದ ಲಿಂಗ ಇರ್ತದೆ. ಅದು ಶಿವಲಿಂಗ ಅಲ್ಲ, ಅದು ಚಂಡೇಶ್ವರ. ಅವನ ಅಸಿಸ್ಟೆಂಟ್ ನಿರ್ಮಾಲ್ಯ ಹೊತ್ತುಕೊಳ್ಳುವ. ಆದ್ರಿಂದ ದೇವರ ಹೂವನ್ನು ಎತ್ತಿದರೆ ತಂದು ಅಲ್ಲಿ ಹಾಕಲಿಕ್ಕೆ, ಅವನ ತಲೆ ಮೇಲೆ ಹಾಕಲಿಕ್ಕೆ. ಹಿಂದೆಲ್ಲ ಹಾಕ್ತಿದ್ರು, ಅಲ್ಲಿಂದ ಬೇಕಾದರೂ ಹೊತ್ಕೊಂಡು ಹೋಗ್ತಿದ್ರು. ಈಗ ಅದನ್ನು ಆಚೆ ಬದಿಗಾಗಿ ಚಂಡೇಶ್ವರ ಕಾಲಿದ್ದಾನೆ. ಇವರೆಲ್ಲ ಚಂಡೇಶ್ವರನಿಗೆ ಒಂದು ಸುತ್ತು ಬಂದವನಿಗೆ ಚಿಟಿಕೆಯಲ್ಲಿ ಹಾಕಿ ಒಂದು ಗುದ್ದಿ ಅವನಿಗೆ ಕೆಲವೆಲ್ಲ ಹೋಗ್ತಾರೆ. ಇನ್ನು ಸಣ್ಣ ಮಕ್ಕಳಿಗೆ ಮೇಲೆ ಕೂತೆಲ್ಲ ಹೋಗುವುದು ಉಂಟು, ಅದು ಬಿಡಿ. ಅಂದು ಚಂಡೇಶ್ವರ ಎಲ್ಲಿದ್ದಾನೆ? ದೇವಸ್ಥಾನದಲ್ಲಿ ಬದಿಯಲ್ಲಿ ಎತ್ತರದ ಲಿಂಗದಿರುವ ಲಿಂಗ ಅಲ್ಲವ ಚಂಡೇಶ್ವರ. ಅವನ ನಿರ್ಮಾಲ್ಯದರೆ ಅದರ ಮೇಲೆ ಹೂ ಇಡ್ಲಿಕ್ಕೆ. ಈಗೇನು ಮಾಡ್ತಾರೆ ಅವರು? ಪ್ರಸಾದ ಅಂತ ಕೊಟ್ಟಲ್ಲಿ ಹೂವನ್ನು, ಗಂಧವನ್ನು ಅವನ ಮಂಡೆ ಮೇಲೆ ಹೋಗ್ತಾರೆ. ಕೆಲವರಿಗೆ ಕೂತ್ಕೊಳ್ತಾರಲ್ಲ, ನಮ್ದು ಓದ್ಕೊಳ್ಳಿ ಅಂತೇಳಿ. ಇನ್ನು ಸ್ತ್ರೀಯರಿಗಾಗುವಾಗ ನಾವು ಹೇಗೆ ಹೇಳ್ಬೋದು ಅಂತ ಕೆಲವರು ಕೇಳ್ತಾರೆ. ಅದಕ್ಕೊಂದು ಗೆರೆ ಕೊಟ್ಟಿದ್ದೇನೆ, ಮಂತ್ರ ಮಹೋದದಿ ಹೇಳುವಂಥದ್ದು. ಅದು 2 ಮಂತ್ರ ಮಹೋದದಿದೆ. ನಮೋಂತೇನ ಶಿವೇನೈವ ಸ್ತ್ರೀಣಾಂ ಪೂಜಾ ವಿಧೀಯತೆ. ಸಾಮಾನ್ಯವಾಗಿ ನಮಃ ಶಿವಾಯ ಅಂತ ಕೇಳುವುದು ಮಂತ್ರದ ಕ್ರಮ, ಪಂಚಾಕ್ಷರಿ. ಆದರೆ ಹೆಂಗಸರಾಗುವಾಗ ನಮಃ ಶಬ್ದವನ್ನು ಕೊನೆಯಲ್ಲಿ ಹಾಕಿ ಅಂದು ಶಿವಾಯ ನಮಃ. ಅವರಿಗೆ ಶಿವಾಯ ನಮಃ, ಉಳಿದವರಿಗೆ ನಮಃ ಶಿವಾಯ. ಇದೆರಡು ಚೇಂಜಸ್. ಇದೊಂದು ವಿಶೇಷವಾದಂಥ ಅಪ್ಲಿಕೇಶನ್ಸ್. ವಾಸ್ತವವಾಗಿ ನಾವೆಲ್ಲ ಹೇಗೆ ಹೇಳುದು ಅಂತ ಕೆಲವರು ಕೇಳಿದ್ರೆ, ನೀವೆಲ್ಲ ಶಿವಾಯ ನಮಃ ಹೇಳಲಿಕ್ಕೆ ಪಂಚಾಕ್ಷರ ಅಂತ ಅರ್ಥ ಆಗುವಾಗಿ ಕೊಳ್ಳಿಕ್ಕೋಸ್ಕರ ಒಂದು ಪ್ರಮಾಣಗೆರೆಯನ್ನು ಕೊಟ್ಟಿದ್ದೇವೆ. ಮತ್ತೆ ಮನೆಯಲ್ಲಿ ಎಷ್ಟು ಇರ್ಬೋದು ಕೇಳಿದೆ? ಗೃಹೇ ಲಿಂಗದ್ವಯಂ ನಾಚ್ಯ. ಮನೆಯಲ್ಲಿ 2 ಲಿಂಗ ಇರಬಾರದು ಪೂಜೆಯಲ್ಲಿ. ಕೆಲವರ ಮನೆಯಲ್ಲಿ 2 ಅಗ್ಗಿಷ್ಟಿಗೆ ಇರ್ತದಲ್ಲ, ಅಂದರೆ ಅಡುಗೆ ಕೋಣೆ 2 ಇರ್ತದೆ, 2 ಸ್ಟವ್ ಇರ್ತದೆ. ಅದೆಲ್ಲ ಇಬ್ಬರು ಮಾಡುವಾಗ 2 ಅಡುಗೆ ಎಲ್ಲ ಆಗ್ಲಿಕ್ಕಿಲ್ಲ ಮನೆಯಲ್ಲಿ ಹೇಳ್ತಾರೆ. ಮೇಲೆ ಕೆಳಗೆ ಆಗಲಿ, ಅಕ್ಕಪಕ್ಕದಲ್ಲೇ. ಮತ್ತೆ ನಾಳೆ ಎಲ್ಲ ಬೈಬೇಡಿ ನನಗೆ ಅಂಥದ್ದು ಬಿಡಿ. ಇಷ್ಟನ್ನು ಮಾಡಿ ಮನೆಯಲ್ಲಿ 2 ಲಿಂಗ ಆಗ್ಲಿಕ್ಕಿಲ್ಲ. ಶಾಲಿಗ್ರಾಮ 2 ಬರಲಿಕ್ಕಿಲ್ಲ. ಶಾಲಗ್ರಾಮ ದ್ವಯ ಅಂತ 1 ಇರ್ಬೋದು, 4 ಇರ್ಬೋದು. 2 ಬರಲಿಕ್ಕಿಲ್ಲ, 3 ಬರಲಿಕ್ಕಿಲ್ಲ. ಶಾಲಗ್ರಾಮದಲ್ಲಿ ಲಿಂಗದಲ್ಲಿ 2 ಬರಲಿಕ್ಕಿಲ್ಲ, 1 ಬರ್ಬೋದು, 3 ಬರ್ಬೋದು. ಹಾಗೆ 2 ಲಿಂಗ ಇರುವುದು ಸಮ ಇಲ್ಲ ಅಂತ ವರಾಹ ಪುರಾಣ ಹೇಳ್ತದೆ. ಮುಕ್ತಯೇ ಶೈಲಜಂ ಲಿಂಗಂ. ನಿಮಗೆ ಇಲ್ಲಿಂದ ಬಿಡುಗಡೆ ಬೇಕು ಅಂತ ಆದರೆ, ಎಲ್ಲ ಸಮಸ್ಯೆಗಳಿಂದ ನಿವೃತ್ತಿ ಬೇಕಾದರೆ ಶಿಲಾಲಿಂಗ ಬೆಸ್ಟ್. ಕಲ್ಲಿನ ಪ್ರತಿಮೆ ಒಳ್ಳೆಯದು, ಕಲ್ಲಿನ ಲಿಂಗ. ಸ್ಫಾಟಿಕಂ ಸರ್ವಕಾಮದಂ. ಸ್ಫಟಿಕ ಲಿಂಗ ಆದರೆ ಏನು ಬೇಕಾದರೂ ಕೊಡುತ್ತೆ ಕೇಳಿದ್ದನ್ನೆಲ್ಲ. ಪಾರದಂಚ ಮಹಾಭೂತಿ. ಪಾದರಸದ ಲಿಂಗವನ್ನು ಪೂಜೆ ಮಾಡುವ ಕ್ರಮ ಉಂಟು ಧಾತುವಿನ ವಿಷಯದಲ್ಲಿ. ಅದು ಒಳ್ಳೆ ವೈಭವವನ್ನು ಕೊಡ್ತದೆ ಅಂತ. ಇನ್ನು ಕೆಲವೆಲ್ಲ ಇದೆ, ಸಾಮಾನ್ಯ ಇದ್ದದ್ದು 3 ಮಾತ್ರ ಕಾಲೋತ್ತರ ತಂತ್ರ ಅಂತ ಹಾಕಿಬಿಟ್ಟಿದ್ದೇನೆ. ಶುಕ್ಲಂ ರಕ್ತಂ ತಥಾ ಪೀತಂ ಕೃಷ್ಣಂ ಲಿಂಗ ವಿಹೋಚ್ಛತಿ. ಲಿಂಗದಲ್ಲಿ ಒಂದು ವೆರೈಟಿ ಉಂಟು. ಕಪ್ಪು ಲಿಂಗ, ಬಿಳಿ ಲಿಂಗ, ಮತ್ತೆ ಕೆಂಪು ಲಿಂಗ, ಹಳದಿ ಲಿಂಗ ಅಂತ. ಅದು ಅವರವರ ಯೋಗ್ಯತೆ ಮೇಲೆ ಉಂಟು. ಕೆಲಸಗಾರರಿಗಾದರೆ ಕಪ್ಪು ಲಿಂಗ ಸಾಕಾಗತ್ತೆ. ಕೇವಲ ಚಿಂತನೆ ಮಾಡುವವರಿಗಾದರೆ, ಜ್ಞಾನಿಗಳಿಗಾದರೆ ಬಿಳಿ ಲಿಂಗ ಸಿಗ್ತದೆ. ರೂಲ್ ಪವರ್ ಇದ್ದವರಿಗೆ, ರೂಲಿಂಗ್ ಪಾರ್ಟಿಯವರಿಗಾದರೆ, ರಾಜಾಡಳಿತ ಎಲ್ಲ ನೋಡಿಕೊಳ್ಳುವವರಿಗಾದರೆ ಒಂದು ಕೆಂಪು ಲಿಂಗ, ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಕೂತವರಿಗೆ ಹಳದಿ ಲಿಂಗ ಅಂತೇಳಿ. ಇದರಲ್ಲಿ ಇವತ್ತು ಕಾಣದೇ ಇರತಕ್ಕ ವಿಷಯಗಳು. ವಾಸ್ತವವಾಗಿ ಒಂದು ಪೂಜೆ ಮಾಡುವ ಕ್ರಮ ಇದ್ದರೆ ಒಂದು ತೋರಿಸಿಕೊಳ್ಳೋದು ಅಂತ ಕಲ್ಲುಗಳು ಇವೆ. ನಾನು ಒಂದು ಚಿತ್ರದಲ್ಲಿ ಹಾಕಿದ್ದೇನೆ. ಅದರಲ್ಲಿ ಸಾಮಾನ್ಯವಾದ ವಿಶಿಷ್ಟವಾದ ಒಂದು ಲಿಂಗ, ಅದರ ಕಲರ್ ಸ್ವಲ್ಪ ಎಲ್ಲೋ ಇಶ್ಯೂ ಇದೆ. ಕೆಲವು ಕಡೆ ರೆಡ್ಡಿಶ್ ಆದಂಥ ಲಿಂಗವನ್ನು ನೋಡಿದ್ದೆ ನಾನು. ಕಪ್ಪಂತೂ ಗ್ಯಾರಂಟಿ ಎಲ್ಲ ಕಡೆ ಇದೆ, ಬಿಳಿವಿದೆ. ಹೀಗಾಗಿ 4 ಪ್ರಕಾರದ ಲಿಂಗಗಳನ್ನು ಸಹ ನೋಡಲಿಕ್ಕೆ ಬರ್ತದೆ.